and action skill show ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಥೈಲ್ಯಾಂಡಲ್ಲಿದ್ದೀವಿ. ಥೈಲ್ಯಾಂಡಲ್ಲಿ ಬ್ಯಾಂಕಾಕ್ ಬಂದಿದ್ದ ತಕ್ಷಣ ನಾವು ಫಸ್ಟ್ ಡೇ ಇದು. ಸೊ ಫಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಬಂದು ಲ್ಯಾಂಡ್ ಆಗಿ ಚೆಕ್ ಇನ್ ಆಗಿದ್ದು ರೂಮಲ್ಲಿ. ಅದಾಗಿದ್ದ ತಕ್ಷಣ 8 ಗಂಟೆಗೆ ಪಿಕಪ್ ಮಾಡಿ ಕರ್ಕೊಂಬಂದರು. ಎಲ್ಲಿಗೆ ಅಂದರೆ ಸಫಾರಿ ವರ್ಡ್ಗೆ. ಇದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಸಫಾರಿ ವರ್ಡ್ಗೆ ಫಸ್ಟ್ ಟೂರು. ಸಫಾರಿ ವರ್ಡ್ ಬಂದುಬಿಟ್ಟು ಒಂಥರ 2 ಡಿವಿಷನ್ನು. ಸಫಾರಿ ವರ್ಡ್ ಒಂದು ಬ್ರ್ಯಾಂಡು, ಅದರಲ್ಲಿ 2 ಡಿವೈಡ್ ಆಗುತ್ತೆ. ಒಂದು ಬಂದು ನಾನು ಹಿಂದೆ ಕಾಣಿಸಲ್ವಾ, ಮರೀನ್ ಪಾರ್ಕ್ ಅಂತ. ಇಲ್ಲಿ ಬೇಜಾನ್ ಶೋಗಳು ನಡೆಯುತ್ತೆ. ಒರಂಗಟನ್ ಶೋ, ಅದೊಂದು ಕೋತಿ, ಆಮೇಲೆ ಡಾಲ್ಫಿನ್ ಶೋ, ಆಮೇಲೆ ಸೀ ಲಯನ್ನು, ಇದು ಎಲಿಫೆಂಟ್ ಶೋ, ಈ ಥರ ಎಲ್ಲ ನಡೆಯುತ್ತೆ. ಆ ಶೋಗಳು ಬೆಳಗ್ಗೆ 3 ಗಂಟೆವರೆಗೂ ನಡೆಯುತ್ತೆ ಮಧ್ಯಾಹ್ನದಿಂದ. ಸೊ ಇಲ್ಲಿಗೆ ನೀವು ಸಪ್ರೇಟಾಗಿ ಬಂದರೂ ಅಷ್ಟೇ, ಪ್ಯಾಕೇಜಲ್ಲಿ ಬಂದರೂ ಅಷ್ಟೇ ಬೇಗ ಬರಬೇಕು ಬೆಳಗ್ಗೆ. ಯಾಕಂದರೆ 10 ಗಂಟೆಯಿಂದನೇ ಶೋ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಶೋ ಮಿಸ್ ಆಯಿತು ಅಂದರೆ ಹೋಯ್ತು, ಅದನ್ನು ಕ್ಲೋಸ್ ಮಾಡ್ಬಿಡ್ತಾರೆ ಗೇಟು. ಆ ಟೈಮ್ಗೆ ಹೋಗಿಲ್ಲ ಅಂದರೆ. ಸೊ ತುಂಬ ರಶ್ ಇರುತ್ತೆ, ನೋಡ್ತಾ ಇರ್ಬೋದು ಎಲ್ಲನೂ. ಸೊ ನಮಗೆ ಪ್ಯಾಕೇಜಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೆಂಗೆ ಬರುತ್ತೆ, ಏನೇನು ಬರುತ್ತೆ ಅಂತ. ಆಮೇಲೆ ಇನ್ನೊಂದು ಇದು ಕೂಡ ಕೊಟ್ಟಿದ್ದಾರೆ, ಇದನ್ನು ಅಂಟಿಸ್ಕೊಂಡು ಹೋಗ್ಬೇಕು ನಾವು. ಇದೆಲ್ಲ ಹೆಂಗೆ ಕೊಟ್ಟರು ಏನು ಅನ್ನೋದನ್ನ ನಾವು ಎಕ್ಸ್ಟ್ರಾಸಲ್ಲಿ ಡೀಟೇಲಾಗಿ ಹೇಳಿದ್ದೀವಿ, ಅದನ್ನು ಫಾಲೋ ಮಾಡೋದು ಗೊತ್ತಾಗುತ್ತೆ. ಸೊ ಇದು ಫಸ್ಟು ಮರೀನ್ ಪಾರ್ಕು. ಇದಾದಮೇಲೆ ಇದು ಮುಗಿಸ್ಕೊಂಡು 3 ಗಂಟೆಗೆ ವಾಪಸ್ ಪಾರ್ಕಿಂಗ್ ಹತ್ರ ಬರಬೇಕು. ಅಲ್ಲಿ ಬಂದಮೇಲೆ ಅಲ್ಲಿಂದ ಸಫಾರಿ ಕರ್ಕೊಂಡು ಹೋಗ್ತಾರೆ. ಮೇಯ್ನ್ ಸಫಾರಿ ಬಂದು ಓಪನ್ ಪಾರ್ಕ್ ಸಫಾರಿ. ಅಲ್ಲಿ ಪ್ರೈವೇಟ್ ಗಾಡಿಗಳು ಅಲೋ ಇಲ್ಲ. ನಾವೇನು ಬಸ್ ಬಂದಿದ್ದೀವಿ ಆ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ಕೂತ್ಕೊಂಡು ಪ್ರಾಣಿಗಳನ್ನೆಲ್ಲ ನೋಡ್ಬೋದು, ಎಲ್ಲ ಓಪನಲ್ಲಿ ಇರ್ತವೆ. ಈಗ ಒಳಗೋಬೇಕು. ಅದಕ್ಕಿಂತ ಮುಂಚೆ ಈ ನಮ್ಮ ಟೂರ್ ಪ್ಯಾಕೇಜ್ನ ನಮಗೆ ಪ್ಲ್ಯಾನ್ ಮಾಡಿ ಕಳಿಸಿ ಕೊಟ್ಟಿರೋದು ಬಂದ್ಬಿಟ್ಟು ಐ ವಿಲ್ ಟ್ರಾವೆಲ್ ಅನ್ನೋ ಒಂದು ಗ್ರೂಪು, ಟ್ರಾವೆಲ್ ಏಜೆನ್ಸಿ ಇದೆ ಅವ್ರದ್ದು. ಸೊ ಅವರು ನಮಗೆ ತುಂಬಾ ಕ್ಲೋಸು. ಯಾಕೆಂದರೆ ನಮ್ಮ ಫಾರೆಸ್ಟ್ ಏನೇನು ವೀಡಿಯೋಸ್ ಮಾಡಿದ್ವಲ್ಲ, ಟ್ರೈಬಲ್ ವೀಡಿಯೋಸು, ಅದೆಲ್ಲ ಅವ್ರ ಮುಖಾಂತರನೇ ಮಾಡಿದ್ದು. ಇದು ಕೂಡ ಅವ್ರ ಕಡೆಯಿಂದನೇ ಆ ಪ್ಯಾಕೇಜ್ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಫುಡ್ಡು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ. ಸೊ ನೀವು ಕೂಡ ಬೇಕು ಅಂದರೆ ಥೈಲ್ಯಾಂಡ್ ಪ್ಯಾಕೇಜು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೀಟೇಲ್ಸ್ ಎಲ್ಲ. ಈಗ ಹೋಗ್ಬಿಟ್ಟು ನಾನು ಆಗಲೇ ಶೆಕೆ ಫುಲ್ ಓವರ್ ಬೇರೆ ಹಾಕೊಂಡ್ಬಿಟ್ಟಿದ್ದೀವಿ. ಒಳಗಡೆ ಬಂದು ಕೂತಿದ್ದೀವಿ. ಈ ಕಡೆ ಎಲ್ಲ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬೇಗ ಬಂದರೆ ಜಾಗ ಸಿಗುತ್ತೆ, ಇಲ್ಲ ಸಿಗೋಲ್ಲ. ನಾವೀಗ ಕೂತಿರೋ ಸೈಡಿಂದ ಆ್ಯಂಗಲು ಆ ಮಧ್ಯ ಇದೆಯಲ್ಲ, ಅಲ್ಲಿ ಕೂತ್ಕೊಂಡ್ರೇ ಒಳ್ಳೆ ವ್ಯೂ, ಫ್ರಂಟ್ ವ್ಯೂ. ಒಂದು ಸ್ಟಾರ್ಟ್ ಆಯಿತು. Ladies and gentlemen, may I have your attention? The orangutan show will begin in 5 minutes. ಸೊ ಇಲ್ಲಿಗೆ ಫಸ್ಟ್ ಶೋ ಇದು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಎಲಿಫೆಂಟ್ ಶೋಗೆ ಹೋಗಬೇಕು. ಆ ಕಡೆಯಿಂದ ಎಕ್ಸಿಟು. ಬಟ್ ಎಲ್ಲ ಏನು ಅಂದರೆ ಇಲ್ಲಿ ಎಲ್ಲರೂ ಹೇಳೋದು ಪ್ರಕಾರ ಬೇಗ ಬರಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ಬರಬೇಕು. ಬೇಗ ಬಂದರೆ ನಿಮಗೆ ಫ್ರಂಟ್ ಸೀಟ್ ಸಿಗುತ್ತೆ, ಆ ಕಡೆ ಮಧ್ಯ ಸೀಟ್ ಸಿಗುತ್ತೆ, ಇಲ್ಲಾಂದರೆ ಹಿಂದೆ ಈ ಕಡೆ ಲಾಸ್ಟ್ ಸಿಗುತ್ತೆ. ಈ ಶೋರೂಮ್ ಉರಾಂಗುಟಾನ್ ಶೋ ಆಯಿತು. ಈಗ ಎಲಿಫೆಂಟ್ ಶೋಗೆ ಹೋಗಬೇಕು. ಅದು 11 ಗಂಟೆಗೆ ಇರೋದು. ಈಗ ಟೈಮ್ ಬಂದು 10:37. ಸೊ ಬೇಗ ಹೋಗಿ ಜಾಗ ಇಟ್ಕೊಬೇಕು, ಅದೇ ಮೋಟಿವ್. ಗುಂಪು ನೋಡಿದ್ರೆ ಗೊತ್ತಾಗ್ತದೆ. ಯಾವುದೋ ಸ್ಕೂಲಿಂದ ಬೇರೆ ಮಕ್ಕಳನ್ನ ಕರ್ಕೊಂಡ್ಬಿಟ್ಟಿದ್ದಾರೆ. ಜಾಗ ಅಲ್ಲೊಂದು ಇನ್ನೊಂದು ಸ್ಕೂಲು ಮೀಟಿಂಗು. ಹೆಂಗಿತ್ತು ಬ್ರೋ ಉರಾಂಗುಟಾನ್ ಶೋ? ಸಿಕ್ಕಾಪಟ್ಟೆ ಬಾಕ್ಸಿಂಗ್ ಸಖತ್ತಾಗಿತ್ತು. ಮನೆಯಲ್ಲ ಗೆದ್ಬಿಟ್ಟ ಸಖತ್ತಾಗಿ ಮಾಡಿದಾರಲ್ಲ, ಅದು ಬುದ್ಧಿ ಯಾವ ಥರ ಕಲಿಸಿದ್ದಾರೆ ನೋಡಿ. ಅದಕ್ಕೆ ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಬಂದು ಪರ್ಫಾರ್ಮ್ ಮಾಡ್ತಿದ್ವಲ್ಲ, ಖುಷಿ ಆಗೋಯ್ತು. ಹೆಂಗಿತ್ತು ಸತ್ಯ ಬ್ರೋ? ಚೆನ್ನಾಗಿತ್ತು. ಮಕ್ಕಳೆಲ್ಲ ಕರ್ಕೊಂಡ್ಬಂದ್ರೆ ಮನೆಯಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನಾವು ನೋಡಿ ಬರೀ ಎಲ್ಲ ಅಂಕಲ್ಗಳು ಬಂದಿದ್ದೀವಿ. ಹೌದು, ಮಸ್ತಾಗಿತ್ತು. ಎಲ್ಲ ರೆಕಾರ್ಡ್ ಮಾಡಿದ್ದೀವಿ, ಬಟ್ ಎಲ್ಲ ಹಾಕೋಕ್ಕಾಗಲ್ಲ. ಸ್ವಲ್ಪ ಮಾತ್ರ ಹಾಕಿರ್ತೀವಿ. ಎಕ್ಸ್ಟ್ರಾ ಚಾನಲ್ಸಲ್ಲಿ ಹಾಕಿರ್ತೀವಿ. ಅವ್ರ ಚಾನಲಲ್ಲೂ ಬರುತ್ತೆ, ಎಲ್ಲರ ಚಾನಲ್ಲೂ ಬರುತ್ತೆ. ಸ್ವಲ್ಪ ಅದನ್ನ ನೋಡಿ, ಎಲ್ಲರ ಚಾನಲ್ ನೋಡಿ, ಬೇರೆ ಐಟಮ್ಸ್ಗಳು ಬರುತ್ತೆ. ಈಗ ಹೋಗೋಣ ನಡ್ಕೊಂಡು ಬೇಗ. ನೆಕ್ಸ್ಟ್ ಶೋ ಬಂದ್ಬಿಟ್ಟು ಎಲಿಫೆಂಟ್ ಶೋ. ಅದಕ್ಕೋಸ್ಕರ ಈ ಕಡೆ ಬಂದಿದ್ದೀವಿ. ಒಂದು ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ಬರ್ತಾ ಅಲ್ಲಿ ವಾಲ್ರಸ್ ಇರ್ಬೋದು, ಕ್ಯಾಪಿಬಾರ, ಮತ್ತು ಇನ್ನೂ ಎಷ್ಟೊಂದು ಪ್ರಾಣಿಗಳು ಸಿಗ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಅದು ಊಟನೂ ತಿನ್ನಿಸ್ಬೋದು. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು. ಸೊ ಶೋ ಬಂದು ಕೂತ್ಕೊಂಡಾಗ ಅದು ಸ್ಟೇಜು, ಅಲ್ಲಿ ಪರ್ಫಾರ್ಮೆನ್ಸ್ ನಡೆಯುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ರಶ್ಶು ಯಾವಾಗ ಬಂದರೂ ರಶ್ ಇರುತ್ತೆ.
ಇದು ವೀಕ್ ಡೇಸ್ ಇದು, ನಾವು ಬಂದರೆ ವೀಕೆಂಡ್ ಅಲ್ಲ, ಇದು ಮಂಗಳವಾರ. ಎಷ್ಟು ರಶ್ಶು. ಸೊ ಆಚೆಯಿಂದ ನೀರು ಸ್ನ್ಯಾಕ್ಸ್ ಏನೂ ತರೋಂಗಿಲ್ಲ, ಎಲ್ಲ ಇಲ್ಲೇ ತೊಗೊಬೇಕು. ಎಳ್ನೀರು ಸಿಗ್ತಾ ಇರುತ್ತೆ, ಇಲ್ಲ ಜುಮು ಅನ್ನೋಕ್ಕೆ ಕುಡಿಬೇಕು ಅಂದರೆ ಬಿಯರ್ ಸಿಗ್ತಾ ಇರುತ್ತೆ, ತೊಗೊಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ, ಆದ್ದರಿಂದ ನಾವು ಯಾರು ಅದನ್ನು ತೊಗೊಂಡಿಲ್ಲ. ಆಚೆ ಕಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ಬೇಕಾದ್ರೆ ತೊಗೊಂಡು ಕುಡಿಕೊಂಡು ನೋಡ್ಬೋದು. ಇಲ್ಲೇ ಮಾರ್ತಾ ಇರ್ತಾರೆ ಮುಂದ್ಗಡೆ, ಅಲ್ಲೊಬ್ಬ ಮಾರ್ತಾ ಇದೆ ನೋಡಿ, ನೋಡೋ ಶೋ ಎಂಜಾಯ್ ಮಾಡಿ. ಎಲಿಫೆಂಟ್ ಶೋ ಮುಗೀತು. ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದರೆ ಎಂಜಾಯ್ ಮಾಡ್ತಾರೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿರಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿರುತ್ತೆ ಅದು. ಆನೆ ಪೇಂಟಿಂಗ್ ಮಾಡೋದು, ಸ್ವಲ್ಪ ಫನ್ನು, ಫುಟ್ಬಾಲ್ ಆಡೋದು ಅವೆಲ್ಲನೂ. ಬಟ್ ಎಲ್ಲರಿಗೆ 2 ಶೋಗೂ ಜಾಸ್ತಿ ಇಷ್ಟ ಆಯ್ತು ಬಂದು ಅದು ಇದೆಲ್ಲ ಕೋತಿದು ಉರಾಂಗುಟನ್. ಆ ಕೋತಿ ಶೋ ಮಾತ್ರ ಸೂಪರ್ ಆಗಿ ತಿರ್ಗೋದಿಲ್ಲ ಬ್ರೋ. ಅದು ಯಾವ ಕೋತಿ ಶೋ ಏನು ಬ್ರೋ ಅದು ಹೆಸರು? ಅದು ಅದೇನಪ್ಪ, ಅದು ಟಂಗ ಏನೋ ಉರಾಂಗುಟ ಶೋನು. ಆ ಶೋ ಅದೊಂದು ಚೆನ್ನಾಗಿತ್ತು. ಇದು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಲ್ಯಾಗ್ ಆಯಿತು. ಬಟ್ ಇನ್ನೊಂದು ನೆಕ್ಸ್ಟ್ ಶೋ ಇದೆ, ಅದಕ್ಕೆ ಹೋಗ್ತಲ್ಲ, ನಾವು ಸ್ಕಿಪ್ ಮಾಡೋದು. ತುಂಬ ಲ್ಯಾಗ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಡೈರೆಕ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಟ್ರಾವೆಲ್ ಎಲ್ಲ ಮಾಡಿ ನಿದ್ದೆ ಮಾಡಿಲ್ಲ. ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಡೈರೆಕ್ಟ್ 12 ಗಂಟೆಗೆ ಊಟಕ್ಕೆ ಹೋಗೋಣ ಅಂತ. 12 ಗಂಟೆ ನಮ್ಮ ಊಟ ಟೈಮು. ಅಲ್ಲಿ ಬಫೆ ಇರುತ್ತೆ, ಅಲ್ಲಿಗೆ ಹೋಗಬೇಕು. ಸೊ ಹಂಗೆ ಇಲ್ಲಿ ಚಿಕ್ಕನ ಪ್ರಾಣಿ ಎಲ್ಲಗಳು ಇರ್ತವೆ, ಆ ಪಕ್ಷಿಗಳು, ಪ್ರಾಣಿಗಳು, ಅದೆಲ್ಲ ವೀಡಿಯೋಗಳು ತಗೊಂಡು ಹಾಗೆ ಊಟಕ್ಕೆ ಹೋದ್ರೆ ಏನಂತೀರಾ? ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಬಟ್ಟೆ ಹಸಿದಾಯಿತು. ಬಫೆ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ನಾವು ಆಲ್ರೆಡಿ ಬಡ್ಸ್ಕೊಂಬಿಟ್ಟೆ. ಸೊ ಖಾಲಿ ಇದೆ, ನೋಡ್ತಾ ಇರ್ಬೋದು. ರೆಸ್ಟೋರೆಂಟ್ ಇದು ಸವಾನಾ ರೆಸ್ಟೋರೆಂಟು. ನಮಗೆ ಕೂಪನ್ ಕೊಟ್ಟರಲ್ಲ ಆ ಜಾಗ. ಇಲ್ಲಿ ಬಂದು ನಾವು ನಂಬರ್ ತೋರಿಸಿದ ತಕ್ಷಣ ಕಳಿಸ್ತಾರೆ ಒಳಗಡೆ. ಟೇಬಲ್ಲು ಎಷ್ಟು ಜನ ಅಂತ 4 ಜನದಿಂದ ನಮ್ಗೊಂದು ಟೇಬಲ್ ಅರೇಂಜ್ ಮಾಡಿಕೊಟ್ರು. ಇನ್ನೂ ಯಾರೂ ಬಂದಿಲ್ಲ, ಶೋನಲ್ಲಿದ್ದಾರೆ. ನಾವು ಸ್ಕಿಪ್ ಮಾಡಿ ಬಂದ್ಬಿಟ್ವಿ. ಆಮೇಲೆ ಸಖತ್ ರಶ್ ಆಗುತ್ತೆ. ಸೊ ಏನೂ ಇಲ್ಲ ಇರೋದು. ಇಲ್ಲೊಂದು ಫ್ಲೇವರ್ಡ್ ರೈಸ್ ಇದೆ, ಚಿತ್ರಾನ್ನ ಥರ ಕಾಣಿಸ್ತದೆ. ಅದ್ರ ಪಕ್ಕ ಒಂದು ಸಾರೇನೋ ಇದೆ, ಅದ್ರ ಪಕ್ಕ ಆಲೂಗಡ್ಡೆದು ಸಾರಿದೆ, ಅದ್ರ ಪಕ್ಕ ಚೆನ್ನ ಮಸಾಲ ಏನೋ ಇದೆ, ಅದ್ರ ಪಕ್ಕ ಚಪಾತಿ ಇದೆ. ಇದಿಷ್ಟೇ ಇರೋದು. ಆಮೇಲೆ ಆ ಕಡೆ ಮೊಸರು, ಕೀರು, ಫ್ರೂಟ್ಸು ಅದೆಲ್ಲ ಇದೆ. ಅದೇ ಅಲ್ಲಿ ಇರೋದು. ಮತ್ತು ಅಲ್ಲಿ ಸಲಾಡ್ಸು ಎಲ್ಲ ಆ ಕಡೆ ಸಿಗುತ್ತೆ, ಚಟ್ನಿ ಪಟ್ನಿ ಅವೆಲ್ಲ. ಸಿಂಪಲ್ ಊಟ, ಅನ್ಲಿಮಿಟೆಡ್ ತಿನ್ಬೋದು. ಬಡ್ಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಸೊ ನೀಟಾಗಿ ಎಲ್ಲನೂ ಬಡ್ಸ್ಕೊಂಡು ಬಂದಿದ್ದೀನಿ. ಎಲ್ಲ ಒಂದೇ ಸಲ ಪದೇ ಹೋಗೋದು ಬರೋದು, ಎಲ್ಲ ಒಂದೇ ಸಲ ತಂದುಬಿಟ್ಟೆ ಏನೇನು ಬೇಕು ಅಂತ. ಯೆಲ್ಲೋ ರೈಸು, ಚಪಾತಿ, ಅದಕ್ಕೆ ಆಲೂಗಡ್ಡೆ ಮಟರ್ ಏನೋ ಇತ್ತು ಸಾರು, ಅದು ಮತ್ತು ಸೋಯಾ ಚಂಕ್ಸು ಪಲ್ಯ ಇತ್ತು, ಅದನ್ನು ಹಾಕೊಂಬಂದಿದ್ದೀನಿ. ಮತ್ತು ದಾಲ್ ಇತ್ತು, ವೈಟ್ ರೈಸ್ ಇದೆ, ಅದು ನೋಡೋಣ ಆಮೇಲೆ. ಇದೇನೋ ಅಷ್ಟು ಚೆನ್ನಾಗಿಲ್ಲ ಅಂತವನೇ, ನೋಡೋಣ. ಹಾಕೊಂಬಂದ್ಮೇಲೆ ತಿನ್ನಲೇಬೇಕು. ಅದಾದಮೇಲೆ ಸಲಾಡ್ ಇತ್ತು, ವೈಟ್ ಈರುಳ್ಳಿ, ಸೌತೆಕಾಯಿ, ಆಮೇಲೆ ಸ್ವೀಟ್ ಕಾರ್ನ್ನ ಉಪ್ಪು ಹಾಕ್ಕೊಂಡು ತಂದಿದ್ದೀನಿ. ಆಮೇಲೆ 2 ಸ್ಲೈಸ್ ಕಲ್ಲಂಗಡಿ ಹಣ್ಣು, ಒಂದು ಬಾಳೆಹಣ್ಣು. ಇದು ಸ್ವೀಟ್ ಲಸ್ಸಿ ಇತ್ತು, ಅದು ಕೂಡ ಸ್ವಲ್ಪ ಸಕ್ಕರೆ ಎಕ್ಸ್ಟ್ರಾ ಹಾಕ್ಕೊಂಡು ತೊಗೊಂಬಂದಿದ್ದೀನಿ. ಇದು ಬಿಟ್ಟು ಕೀರಿದೆ, ಕೀರು ಕೂಡ ಟ್ರೈ ಮಾಡ್ಬೋದು. ಅಷ್ಟೇ, ಇನ್ನೇನಿಲ್ಲ ಬ್ರೋ, ಅಷ್ಟೇ ತಾನೇ ಇರೋದು. ಏನಿಲ್ಲ ಬ್ರೋ, ಅಷ್ಟೇ ಇರೋದು. ಅದ್ರ ಜೊತೆಗೆ ಸೋಡಾ, ಅದ್ರ ಜೊತೆಗೆ ಒಂದು ಸೋಡಾ 100 ರೂಪಾಯಿ, 100 ಬಾತ್ ಅದಕ್ಕೆ ಒಂದು ಸೋಡಾಗೆ. ಒಂದು ಇಲ್ಲಾಂದರೆ ಅಥವಾ ಒಂದು ಕೋಕ್, ಹಿಂಗೇನು ಬೇಕೋ ಅದನ್ನು ಕುಡಿಬೋದು. ಸೊ ಇದು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನೀಟಾಗಿ ಏನೇನು ಅನಿಸ್ತು ಅಂತ ಒಂದರ ಬಗ್ಗೆ ಹೇಳೋಣ. ಆಮೇಲೆ ನೀವು ಕೂಡ ಇದು ಎಂಜಾಯ್ ಮಾಡಬೇಕು. ಈ ಥರ ಸಫಾರಿ ವರ್ಲ್ಡ್ ಬರಬೇಕು ಅಂದರೆ ಒಂದಿನ ಒಂದು ಅರ್ಧ ದಿನ ಇದಕ್ಕೆ ಎತ್ತಿಡಬೇಕು. ಸಪ್ರೇಟಾಗಿ ಬಂದರೆ ಕಷ್ಟ ಆಗುತ್ತೆ, ಇದು ಗ್ರೂಪಲ್ಲಿ ಬಂದರೆ ಈಸಿ ಆಗುತ್ತೆ. ಸೊ ಐ ವಿಲ್ ಟ್ರಾವೆಲ್ ಅಂತ ನಮ್ಮ ಪರಿಚಯದವರು ಟ್ರೈಬಲ್ಲು ವೀಡಿಯೋಸು ಅದಕ್ಕೆ ಹೆಲ್ಪ್ ಮಾಡಿದ್ದು. ಸೊ ಅವ್ರ ಕಡೆಯಿಂದ ಬಂದಿರೋದು. ನೀವು ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ನೀವು ಕೂಡ ಇದೇ ಥರ ಆರಾಮಾಗಿ ಅವ್ರು ಅರೇಂಜ್ ಮಾಡ್ತಾರೆ, ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ. ಈಗ ತಿನ್ನುವ ಸಮಯ. ಒಂದೇನಾಯ್ತು ಈಗ ಅಂದರೆ ಎಲ್ಲ ಇದು ಏನು ಎಲ್ಲೋ ರೈಸು ಅಷ್ಟಕ್ಕಷ್ಟೇ. ಸುಮ್ಮನೆ ಏನಪ್ಪ ಚೆನ್ನಾಗಿಲ್ಲ, ಬೆಳಗ್ಗೆ ಸಖತ್ತಾಗಿತ್ತು ಹೋಟ್ಲಲ್ಲಿ ಅಂತ ಅಂದ್ಕೊತಾ ಇದ್ವಿ. ಹಂಗೆ ನಮ್ಮ ಸೋಮವರು ಹಂಟು ಮಾಡಿಬಿಟ್ರು, ಕಣ್ಣು ಚುರುಕು ಕಣ್ಣು. ಅಲ್ಲಿ ಯಾರೋ ಬಡ್ಸ್ಕೊತಾರೆ, ಏನೋ ಲೆಗ್ ಪೀಸ್ ಅಂತ. ಇಲ್ಲ ಬ್ರೋ, ಚಪಾತಿ ಅದು ಕೇಳಿಲ್ಲ. ಅವ್ರು ಬಂದು ಹಿಂದೆನೇ ಕೂತ್ಕೊಂಡ್ರ. ಕೇಳಿದ್ಮೇಲೆ ಹೇಳಿದ್ರು ಹೌದು ಲೆಗ್ ಪೀಸ್ ಅಂತ. ಎಲ್ಲಿ ಸಿಗುತ್ತೆ ಅಂದರೆ ಲಾಸ್ಟ್ ಕೌಂಟ್ರು. ನಾವು ಹೋಗಿಲ್ಲ ಅಲ್ಲಿವರೆಗೂ. ನಾವು ಇಲ್ಲಿ 3 ಕೌಂಟ್ರ್ ವೆಜ್ಜು, ಒಂದೇ ಒಂದು ನಾನ್ ವೆಜ್ ಅಲ್ಲಿ ಲಾಸ್ಟಲ್ಲಿ ಇಟ್ಟವ್ರೆ. ಹೋಗ್ಬಿಟ್ಟು ಡೀಪ್ ಫ್ರೈಡ್ ಲೆಗ್ ಪೀಸ್, ಮೀನಿನ ಸಾರು. ಇದು ಓಕೆ ಓಕೆ ತಕ್ಕಮಟ್ಟಿಗೆ ಕಂಪೇರ್ ಟು ಇದು ಬೇರೆ ಡಿಶ್ಶು ಚೆನ್ನಾಗಿದೆ. ಈ ಥರ ಸೋಡಾ ಏನೋ ತೊಗೊಂಡಿರ್ತೀವಲ್ಲ ನಾವು, ಸೋಡಾಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್.
ಸೊ ಫೈನಲಾಗಿ ಏನೋ ಒಂದು ಸುಮಾರಾಗಿದ್ದು ಊಟ ಹೊಟ್ಟೆ ತುಂಬಬೇಕಾಗಿತ್ತು, ಯಾಕಂದರೆ ತುಂಬ ಓಡಾಡಿದ್ವಿ, ಮತ್ತೆ ಓಡಾಡಬೇಕು, ಅದಕ್ಕೋಸ್ಕರ ತಿಂದ್ವಿ. ನಮ್ಮ ಹರ್ಷವರ್ಧನ ಯಾಕೋ ತಿಂದೇ ಇಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದಾನೆ. ಲಾಸ್ಟಲ್ಲಿ ಒಂದು ಕೋಕೋನಟ್ ಐಸ್ ಕ್ರೀಮು ಅಲ್ಲಿರುತ್ತೆ, ಲಾಸ್ಟಲ್ಲಿ ತೊಗೊಂಡು ಬಂದ್ವಿ. ಅದೇ ಆಮೇಲೆ ನೋಡ್ಬಲ್ಲ ಆ ಕಡೆ ನಾನ್ ವೆಜ್ ಕೂಡ ಇತ್ತು, ಒಂದು 2 ಡಿಶ್ ಇತ್ತು ಅಷ್ಟೇ, ಫಿಶ್ ಒಂದು ಚಿಕನ್ ಒಂದು. ಸೊ ಈ ರೆಸ್ಟೋರೆಂಟಲ್ಲಿ ಒಂದು ಸುಮಾರಾಗೇ ಇರುತ್ತೆ ಊಟ, ಓಹೋ ಅನ್ನೋ ಥರ ಇಲ್ಲ, ಬಟ್ ಎಲ್ಲರಿಗೂ ಎಲ್ಲ ಟೇಸ್ಟ್ಗೂ ಅಡ್ಜಸ್ಟ್ ಆಗೋ ಥರ ಇರುತ್ತೆ. ಒಬ್ಬರು ತಿನ್ನಲ್ವಲ್ಲ, ಸಪ್ಪೆ ತಿಂತಾರೆ, ಒಂದು ಈ ಥರ ತಿನ್ನೋರೇ ಇರ್ತಾರೆ, ಅನ್ನೋ ಥರ ಮಾಡಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಅನ್ಲಿಮಿಟೆಡ್ ಬಫೆ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ನೀವು ಬಂದಾಗ ಸೇಮ್ ಇದೇ ಥರನೇ ಪ್ರೊಸೆಸ್ ಇರುತ್ತೆ, ಇಲ್ಲೇ ಊಟ ಇರುತ್ತೆ, ಅರೇಂಜ್ ಮಾಡಿರ್ತಾರೆ. ಎಲ್ಲ ಗ್ರೂಪ್ಸು, ಇಲ್ಲಿ ಯಾವುದೇ ಗ್ರೂಪ್ಸ್ ಬಂದಿದೆಯಾ ಎಲ್ಲ ಗ್ರೂಪ್ಸ್ಗೂ ಇಲ್ಲೇ ಊಟ, ಎಲ್ಲರಿಗೂ ಒಂದೊಂದು ಅರೇಂಜ್ ಮಾಡಿರ್ತಾರೆ, ನಂಬರು ಮೇಲ್ಗಡೆ ನಂಬರ್ಗಳಿರುತ್ತೆ, ಆ ನಂಬರ್ ಪ್ರಕಾರ ಕೂತ್ಕೊಂಡು ತಿಂತಾ ಇರ್ತಾರೆ. ಸೊ ಈಗ ನೆಕ್ಸ್ಟು ಒಂದು ನಮ್ಮದು ವಾಟರ್ ಸಫಾರಿ ಇದೆ, ಆ ವಾಟರ್ ಸಫಾರಿ ಹೋಗೋದಕ್ಕೂ ಅದು ಎಕ್ಸ್ಟ್ರಾ ಪೇ ಮಾಡಿ ಇಸ್ಕೊಂಡಿರೋದು, ಅದಕ್ಕೆ ಹೋಗೋಣ. ಟಿಕೆಟ್ ಬಂತು. ಸೊ 380 ಬಾತು, ಬಟ್ ನಮ್ಮನ್ನು ಕರ್ಕೊಂಡ್ಬಂದ್ರಲ್ಲ ಅವ್ರ ಹತ್ರ ಬಂದರೆ 350 ಬಾತ್ಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಮಗೆ 4 ಟಿಕೆಟ್ ಬಂದಿದೆ. ಇದೊಂದು ಅರ್ಧ ಗಂಟೆ ಬೋಟಲ್ಲಿ ಹೋಗೋದು, ತೆಪ್ಪದಲ್ಲಿ ಹೋಯ್ತಾ ಇರೋದು. ಅದು ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಆಮೇಲೆ ಸಿಗೋಣ. ಊಟ ಮುಗಿಸ್ಕೊಂಡು ಅಲ್ಲೊಂದು ಗೇಮ್ ಇತ್ತು, ಶೂಟಿಂಗು, ಏರ್ ಗನ್ ಶೂಟಿಂಗು. ಆ ಗೇಮ್ನ ಆಡ್ಬಿಟ್ಟು ಅದ್ರಲ್ಲಿ ಹರ್ಷ ಗೆದ್ಬಿಟ್ಟ, ನಾವು 3 ಜನ ಸೋತೋದ್ವಿ. ಸೆಕೆಂಡ್ ಪ್ರೈಸು ನನಗೆ, ಆ ಥರ. ಥರ್ಡ್ ಪ್ರೈಸು ಇವ್ರಿಗೆ, ಆಮೇಲೆ ಅವ್ರಿಗೆ 4th ಪ್ರೈಸ್ ಹಂಗೆ ಬಂತು. ಸೊ ಅಲ್ಲಿಂದ ಈಗ ಡಾಲ್ಫಿನ್ ಶೋ 1:45ಗೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಬಂದು ಕೂತ್ಕೊಂಡಿದ್ವಿ, ಫುಲ್ ಪ್ಯಾಕ್ ಆಗಿದೆ. ಈ ಶೋಗೆ ಎಲ್ಲರೂ ಬಂದೇ ಬರ್ತಾರೆ, ಮಿಸ್ ಮಾಡ್ಕೊಳಲ್ಲ. ಸೊ ಡಾಲ್ಫಿನ್ಸ್ ಅಲ್ವಾ, ಡಾಲ್ಫಿನ್ಸು ಸ್ಟಂಟ್ ಮಾಡೋದು ನೋಡೋದಕ್ಕೆ. ಸೊ ಡಾಲ್ಫಿನ್ ಶೋ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಶೋ ಇದೆ, ಸೀ ಲಯನ್ ಶೋ. ಅದಾದಮೇಲೆ ಅಷ್ಟೇ 3 ಗಂಟೆಗೆ ಸಫಾರಿ, ಓಪನ್ ಸಫಾರಿ, ಓಪನ್ ಪಾರ್ಕ್. ಅದು ಬಸ್ಸಲ್ಲೇ ಕೂತ್ಕೊಂಡು ಪ್ರಾಣಿಗಳನ್ನ ನೋಡೋದು. ಸೊ ಎಂಜಾಯ್ ಮಾಡಿ ಡಾಲ್ಫಿನ್ ಶೋ. ಸೊ ಮರೀನ್ ಪಾರ್ಕ್ ಎಲ್ಲನೂ ಆಯಿತು. ಇನ್ನೊಂದು ಶೋ ಇತ್ತು, ಸೀ ಲಯನ್ ಶೋ, ಅದು ನಾವು ಸ್ಕಿಪ್ ಮಾಡಿದ್ವಿ, ಬೇಡ ಅಂತ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. 3 ಗಂಟೆಗೆ ನಮ್ಮ ಬಸ್ಸಿಗೆ ಹತ್ತಬೇಕು ಅಂಥವ್ರು ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ ಅಂತ. ತುಂತುರು ಹನಿ ಬೀಳ್ತಾ ಇದೆ, ಕರೆಕ್ಟ್ ಹಂಗೆ ಮಾತಾಡ್ತಾ ಇನ್ನೊಂದು ಗಾಡಿ ಬಂತು. ಸೊ ನಾವು ನಾರ್ಮಲ್ ಸಫಾರಿ ನಮ್ಮ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಇದ್ರಲ್ಲಿ ಹೋಗ್ಬೇಕಂದ್ರೆ ಸ್ಪೆಷಲ್ಲು 1200 ಬಾತು ಒಬ್ಬರಿಗೆ. ಇದು ಕೇಜಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲ ಹುಲಿಗಳೆಲ್ಲ ಸುತ್ತಲೂ ಕೇಜ್ ಮೇಲೆ ಎಗರುತ್ತೆ, ಫೀಡಿಂಗು, ಮಾಂಸ ತಿನ್ನಿಸ್ತಾ ಇರ್ತಾರೆ. ಸೊ ಆ ಥರದ್ದು ಇಲ್ಲಿ ಫೋಟೋ ಇದೆ, ಬೇಕಾದ್ರೆ ತೋರಿಸ್ತೀನಿ ಇನ್ನೊಂದ್ಸಲಿ. ಆ ಥರ ಮಾಡಬೇಕು ಅಂತ ಸಪ್ರೇಟ್ ಹೋಗ್ಬೋದು, ಬಟ್ ನಮ್ಮ ಪ್ಯಾಕೇಜಲ್ಲಿ ಇದು ಇನ್ಕ್ಲೂಡ್ ಇಲ್ಲ, ಬಸ್ಸಲ್ಲೇ ಕರ್ಕೊಂಡು ಹೋಗೋದಿರೋದು. ಸೊ ನೀವು ಸಪ್ರೇಟಾಗಿ ಏನೋ ಬಂದರೆ ಅದ್ರಲ್ಲಿ ಹೋದರೆ ಸೂಪರ್ ಬರ್ತಿರುತ್ತೆ. ನಾವು ಬಸ್ ಹೋಗೋಣ. ಸೊ ಫೈನಲಾಗಿ ನಮ್ಮ ರೂಮ್ಗೆ ಬಂದುಬಿಟ್ವಿ. ಅಲ್ಲೆಲ್ಲೂ ತೋರ್ಸೋಕ್ಕಾಗಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಮಲ್ಕೊಂಬಿಟ್ಟಿದ್ವಿ ಬಸ್ಸಲ್ಲಿ. ಸಫಾರಿ ಟೂರ್ ಏನಿತ್ತಲ್ಲ, ಅದು ಒಂದಷ್ಟು ವೀಡಿಯೋಗಳು, ಪ್ರಾಣಿಗಳು ಏನಂದರೆ ಅದು ಕಾನ್ಸೆಪ್ಟ್ ಏನು ಅಂದರೆ ಸೇಮ್ ನಮ್ಮ ಬನ್ನರ್ಘಟ್ಟ ಝೂನಲ್ಲಿ ಏನಿದೆ ಗೊತ್ತಾ ಸಫಾರಿ, ಅದೇ ಥರನೇ. ನಮ್ಮ ಬನ್ನರ್ಘಟ್ಟ ದೊಡ್ಡ ಕಾಡು, ದೊಡ್ಡ ಸಫಾರಿ. ಬಟ್ ಇಲ್ಲೇನಂದರೆ ಚಿಕ್ಕ ಜಾಗ, ಅದು ಚಿಕ್ಕ ಜಾಗದಲ್ಲಿ ಟ್ರ್ಯಾಕು, ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರೋದ್ರಿಂದ ಕಂಜೆಸ್ಟೆಡ್ ಆಗಿ ಎಲ್ಲ ಅಲ್ಲೇ ಕಾಣಿಸ್ತಾ ಇರುತ್ತೆ, ಅಲ್ಲೇ ಮೇಯ್ತಾ ಇರುತ್ತೆ, ರೋಡಲ್ಲೆಲ್ಲ ಓಡಾಡ್ತಿರುತ್ತೆ.
ಅಲ್ಲೂ ಟ್ರಾಫಿಕ್ ಜಾಮ್, ಬೇಜಾನ್ ಟ್ರಾಫಿಕ್ ಜಾಮು. ಆ ಕಾರು ಎಷ್ಟು ಬಸ್ಸುಗಳು ಓಡಾಡ್ತಿರ್ತವೆ. ಎಲ್ಲ ಪ್ರಾಣಿಗಳು ಅಲ್ಲೇ ಇರುತ್ತೆ. ಈ ಸಸ್ಯಾಹಾರಿಗಳೆಲ್ಲ ಸಪ್ರೇಟ್ ಮಾಡಿರ್ತಾರೆ, ಮಾಂಸಾಹಾರಿನ ಸಪ್ರೇಟ್ ಮಾಡಿರ್ತಾರೆ. ಹುಲಿ ಸಿಂಹ ಸಪ್ರೇಟ್ ಇರುತ್ತೆ. ಸೊ ಅಲ್ಲೇ ಪಕ್ಕದಲ್ಲೇ ಇರ್ತವೆ, ಕಾಣಿಸುತ್ತೆ ಅಷ್ಟೇ. ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ರು, ಯಾರೂ ನೋಡೇ ಇಲ್ಲ ಏನು ಪ್ರಾಣಿಗಳನ್ನ. ಮಳೆ ಬೇರೆ ಬರ್ತಾಯಿತ್ತಲ್ಲ, ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಡ್ವಿ. ಸಕ್ಕ ಟಯರ್ಡ್ ಆಗಿತ್ತು. ಏನಕ್ಕೆ ಹೇಳಿ, ನಾವು ನಿದ್ದೆ ಮಾಡಿ ಎಷ್ಟು ಅವರ್ ಆಗಿದೆ ಗೊತ್ತಾ? ನಿನ್ನೆ 9 ಗಂಟೆ ಬೆಳಗಿನ ಜಾವ ಎದ್ದಿದ್ದು, ಇನ್ನೂ ಮಲಗೇ ಇಲ್ಲ. ಸೊ ಅಷ್ಟು ಟಯರ್ಡು, ಫುಲ್ ನಿದ್ದೆ ಟಯರ್ಡು. ಅದಕ್ಕೋಸ್ಕರ ನಿದ್ದೆನೇ ಅದರದ ಗ್ಯಾಪ್ ಅರ್ಧ ಅವರ್ ಗ್ಯಾಪ್ ಕೊಟ್ಕೊಂಡು ನಿದ್ದೆ ಹೊಡಿತಾಯಿದ್ವಿ. ಸೊ ಇದು ಸಫಾರಿ ವರ್ಲ್ಡ್ ಟೂರು. ನೀವು ಅಕಸ್ಮಾತ್ ಏನಾದರೂ ಈ ಥೈಲ್ಯಾಂಡ್ಗೆ ಬಂದಾಗ, ಬ್ಯಾಂಕಾಕ್ ಬಂದಾಗ ನಿಮ್ಮ ಪ್ಯಾಕೇಜಲ್ಲಿ ಇದ್ದೇ ಇರುತ್ತೆ. ಆ್ಯಡ್ ಮಾಡಿರ್ತಾರೆ. ನೀವು ಯಾರೇ ಮುಖಾಂತರ ಬಂದ್ರೂ ಇದ್ದೇ ಇರುತ್ತೆ. ಒಂದ್ಸಲಿ ಅದೇ ಬ್ಯಾಂಕಾಕಲ್ಲಿ ನೋಡಬೇಕಾದಂಥ ಜಾಗ ಒಂದು. ಏನಕ್ಕೆ ಅಂದರೆ ಶೋಗಳು ನಡೆಯುತ್ತಲ್ಲ ಮರೀನ್ ಪಾರ್ಕಲ್ಲಿ, ಅದು ನೋಡಬೇಕು. ಮತ್ತು ಪ್ರಾಣಿಗಳ ಜೊತೆ ಇಂಟ್ರ್ಯಾಕ್ಷನ್ನು ಎಲ್ಲೂ ಸಿಗೋಲ್ಲ ಈ ಚಾನ್ಸು. ಆನೆ ಮೇಲೆ ಕೂತ್ಕೊಳಕ್ಕೆ ಚಾನ್ಸು ಇಂಡಿಯಾದಲ್ಲಿ ಸಿಗೋದಿಲ್ಲ, ಬ್ಯಾನು. ಸೊ ಇಲ್ಲಿ ಬಂದರೆ ಆನೆ ಮೇಲೆ ಕೂತ್ಕೊಬೋದು, ಡಾಲ್ಫಿನ್ ಜೊತೆ ಫೋಟೋ ತೆಗೆಸ್ಕೊಬೋದು, ಕೋತಿಗಳ ಜೊತೆ ಫೋಟೋ ತೆಗೆಸ್ಕೊಬೋದು, ಹುಲಿ ಮರಿಗಳ ಜೊತೆ ಫೋಟೋ ತೆಗೆಸ್ಕೊಬೋದು. ಅದೊಂದಕ್ಕೋಸ್ಕರ ಅದು ವಿಸಿಟ್ ಮಾಡಬೇಕು. 2 ಶೋ ಅದ್ಭುತವಾಗಿರುತ್ತೆ. ಇನ್ನು ಮಿಕ್ಕಿ ಶೋ ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಸುತ್ತಾಡ್ಕೊಂಡು ಮಕ್ಕಳು ಎಂಜಾಯ್ ಮಾಡ್ತಾರೆ. ಎಲ್ಲನೂ ಮಕ್ಕಳಿದ್ರೆ ಎಂಜಾಯ್ ಮಾಡ್ತಾರೆ. ಹುಡುಗರು ಅಡಲ್ಟ್ಸ್ಗೆ ಮಾತ್ರ ಒಂದು 2-3 ಮಾತ್ರ ಇಷ್ಟ ಆಗುತ್ತೆ ಅಷ್ಟೇ. ಸಫಾರಿ ವರ್ಲ್ಡ್ನ ಒಂದು ಟೂರ್. ಇದು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ. ಆಮೇಲೆ ನೀವು ಕೂಡ ಬ್ಯಾಂಕಾಕ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಯಾಕಂದರೆ ವೀಸಾ ಫ್ರೀ ಇದೆ ಇನ್ನೊಂದು 2-3 ತಿಂಗಳವರೆಗೂ. ಆದ್ದರಿಂದ ತುಂಬ ಜನ ಇಂಡಿಯನ್ಸು ಎಷ್ಟು ರಶ್ ಇದೆ ಎಲ್ಲ ಕಡೆ ಬರ್ತಾಯಿದ್ದಾರೆ. ಸೊ ನೀವು ಬರಂಗಿದ್ರೆ ಐ ವಿಲ್ ಟ್ರಾವೆಲ್ ಅನ್ನೋ ನಮ್ಮ ಟ್ರಾವೆಲ್ ಏಜೆನ್ಸಿ ಏನಿದೆ, ನಮ್ಮನ್ನ ಇವಾಗ ಕರ್ಕೊಂಬಂದಿದ್ದಾರಲ್ಲ, ಅವ್ರ ಮುಖಾಂತರ ಬರ್ಬೋದು. ನೀಟಾಗಿ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈ ಸೀರೀಸ್ನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮಸ್ಕಾರ.